ಪ್ರಿಯಾ ಹಳ್ಳಗೆ ಬಾನ. ಭಾಳ ಗಜಿಬಿಜಿ ಬರಕ್ಕೆ ಹೋಗ್ಬೇಡ. ಇನ್ನು ಮುಂದೆ ಜರ ಸೌಕಾಸ್ ತಿರುಗಾಡು ಏನು. ಹಾಂ ಸರಿ ಅತ್ತೆ. ಆದರೆ ಅತ್ತೆ, ಮನೆಗೆ ಹೋಗೋದು ಬಿಟ್ಟು ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಯಾರಾದರೂ ಬರ್ತಾರಾ ಇಲ್ಲಿ ಮೀಟ್ ಆಗೋದಿತ್ತಾ? ಅಯ್ಯ ಹಂಗಿಲ್ಲ ನಮ್ಮವ್ವ. ಅಲ್ಲ ತಂಗಿ, ಇಂಥ ಚಲೋ ಸುದ್ದಿ ಬಂದೈತಿ, ಇಂಥ ಚಲೋ ಸುದ್ದಿ ಕೊಟ್ಟಿದ್ದಿ. ಈಟೆಲ್ಲ ಒಳ್ಳೇದಲ್ಲಕತ್ತೈತಿ. ಅದಕ್ಕೆ ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಮನೆಗೆ ಹೋಗೋಣಂತ. ಮನೆಗೆ ಹೋಗಿ ಎಲ್ಲರಿಗೂ ಹೇಳೋಣಂತ. ಅದಕ್ಕೆ ಮತ್ತೆ ಹೆಂಗೂ ಕಾಲಾಗ ದೇವ್ರ ಗುಡಿ ಐತೆ, ಮತ್ತು ದೇವ್ರ ಗುಡಿ ದಾಟ್ಕೊಂಡು ಯಾಕೆ ಹೋಗೋದು, ನಮಸ್ಕಾರ ಮಾಡಿ ಹೋಗೋಣಂತ. ಅದಕ್ಕೆ ಕರ್ಕೊಂಬಂದೆ. ಬಾ ದೇವ್ರಿಗೆ ಒಂದಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗೋಣಂತ ಗುಡಿಗೆ. ಹಾಂ ಸರಿ ಅತ್ತೆ, ಒಳ್ಳೇದಾಯ್ತು ಬಿಡಿ. ಇಲ್ಲಿ ಬಂದಿದ್ದಕ್ಕೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಅತ್ತೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅತ್ತೆ. ಈ ವಿಷಯನ ನಾನು ಯಾವಾಗ ಪ್ರವೀಣ್ಗೆ ಹೇಳ್ತೀನಿ ಅನಿಸ್ಬಿಟ್ಟಿದೆ. ಪ್ರವೀಣ್ ಏನಾದರೂ ಈ ವಿಷಯ ಕೇಳಿಬಿಟ್ರೆ ತುಂಬ ಖುಷಿ ಪಡ್ತಾರೆ ಅಲ್ವಾ ಅತ್ತೆ? ಏನಮ್ಮವ ಕೇಳ್ತಿಲ್ಲ? ಅಲ್ಲ, ಅವ ಅಪ್ಪ ಅಕ್ಕನಂದ್ರೆ ಅವನಿಗೂ ಖುಷಿ ಆಗೋದಿಲ್ಲನ? ಭಾಳ ಖುಷಿ ಆಗ್ತದ. ನಿಮ್ಮ ಆಯಿಗಂತರೂ ಕಾಲ ನಿಂದ್ರುದಿಲ್ವಾ ನೆಲದ ಮೇಲೆ ನೋಡಕತ್ತಿಯತ್ತ. ಭಾಳ ಖುಷಿ ಪಡ್ತೇವೆ ಬಾ. ಎಲ್ಲರಿಗೂ ಖುಷಿನೇ ಅವ ಯವ್ವ. ಅದಕ್ಕೆ ನೀನು ಇನ್ನು ಮುಂದೆ ಒಂದಿಟ್ಟು ಹಳ್ಳಗೆ ನಡಿ, ಹಳ್ಳಗೆ ಮಾಡು ಏನು. ಅವಾಗೆಲ್ಲ ಅವೆಲ್ಲ ಏನು ಇದ್ದಿದ್ದಿಲ್ವ, ಗಸಿ ಬಿಸಿನ ನಡಿತಿದ್ವಿ, ಗಸಿ ಬಿಸಿನ ತಿರುಗಾಡ್ತಿದ್ವಿ, ಎಲ್ಲ ಮಾಡೀವಿ. ಆದರೆ ಅವಾಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅದಕ್ಕೆ ಏನು ಎಲ್ಲ ಊಟ ಮಾಡುತ್ತೆ ಬಾ. ಇನ್ನು ಮುಂದೆ ಕೆಲಸ ಬಿಟ್ಟುಬಿಡು. ನಾ ಎಲ್ಲ ಕೆಲಸ ಮಾಡ್ಕೋತೀನಂತ. ನಾ ಇದೀನಿಲ್ಲ, ನಾ ಎಲ್ಲ ಮಾಡ್ಕೋತೀನಿ. ನೀ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಆತು ಬಾ. ಅಂದರೆ ದೇವರಿಗಿಟ್ಟು ಕೈ ಮುಗಿದು ಬರೋಣ ಬಾ. ಅಯ್ಯೋ ಪ್ರಿಯಾ, ಗುಡಿಗೆ ಬಂದಿರೇನ? ಗಿರ್ಜಾವಕ್ಕ ಗುಡಿಗೆ ಬಂದಿರೇನು? ಅಯ್ಯ ನಾಗವ ನೀ ಏನ ಬಾ. ನಾವ ಗುಡಿಗೆ ಬಂದಿದ್ದೀವಿ ನೋಡುವ. ನೀನು ಗುಡಿಗೆ ಬಂದಿದ್ದೇನ? ಎಲ್ಲಿ ಮಗಳಿಲ್ಲಲ್ಲ? ಅಯ್ಯ ಇಲ್ಲಕ್ಕ, ಶಾಲೆಗೆ ಹೋಗಾಡ ಹಾಕಿ ನಾನು ಹಂಗಾಯ್ತಾಗ ಜಂಪರ್ ಕೊಡುವಿದ್ವು ನಾಲ್ಕು ಆಚೆ ಕಡೆ ಹೊಣ್ಯಾಗ. ಅದಕ್ಕೆ ಹೋಗಿದ್ನಲ್ಲ, ಮತ್ತು ಹಂಗೆ ಒಂದಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಹೋದ್ರತ ಅಂತ ಹೇಳಿ ಬಂದಿದ್ದೆ. ನೀವು ಕಂಡ್ರಲ್ಲ ಮಾತಾಡ್ತೆ ಅದಕ್ಕೆ. ಯಾಕ ಇಟ್ಟದ್ನಾಗ ಹೊಂಟ್ರಲ್ಲಕ್ಕ ಗುಡಿಗೆ? ಅಯ್ಯ ಏನಿಲ್ಲ ನಾಗವ, ನಮ್ಮ ದವಾಖಾನಿಗೆ ಹೋಗಿದ್ವಿ ನಮ್ಮ ಪ್ರಿಯಾನ್ ಕರ್ಕೊಂಡು. ಆಗ ನಮ್ಮ ಪ್ರಿಯಾಗ ನಿಂತದ್ವಾ ಯವ್ವ. ಅಯ್ಯಯ್ಯೋ, ಹೌದನ? ಅಯ್ಯವ್ವ, ಎಷ್ಟು ಖುಷಿ ವಿಷಯ ಇದೆ ಯಾಕ. ಭಾಳ ಚಲೋ ಅದು ಬಿಡುವ. ನೋಡ ಪ್ರಿಯಾ, ನೋಡು. ಅಲ್ಲ ಹೇಳಿದ್ನಿಲ್ಲ ಅವತ್ತು ನಿನಗೆ, ಇನ್ನು ಒಂದು ವರ್ಷನಾಗ ಅಕ್ಕ ತಗೋ ನಿನಗೂ ಅಂತ ಹೇಳಿದ್ನಿಲ್ಲ. ಅಲ್ಲ ಗಿರ್ಜಕ್ಕ, ನಮ್ಮ ಚಿನ್ನ ಮನೆ ಬಂದ್ಲಂದ್ರೆ ನಮ್ಮ ಚಿನ್ನ ಜೋಡಿ ಎಷ್ಟು ಚಂದ ಆಟ ಆಡಕ್ಕಂದ್ರೆ ನಮ್ಮ ಚಿನ್ನ ನನ್ನ ಮಾತಾ ಕೇಳೋದಿಲ್ಲ, ಪ್ರಿಯಾನ್ ಮಾತು ಚಂದ ಕೇಳಕ್ಕೆ ನೋಡು. ಆಕೆ ಏನು ಹೇಳ್ತಾಳೆ ಎಲ್ಲ ಹೂನ ಅನ್ನಕ್ಕೆ. ಮತ್ತು ನಾ ಅವತ್ತ ಅನ್ಕೊಂಡೆ, ಅಲ್ಲ ಹುಡುಗರನ್ನ ಎಷ್ಟು ಚಂದ ಸಂಭಾಳಿಸ್ತಾಳಂದ್ರೆ ನಿಕಿಗೂ ಮತ್ತು ಅಕ್ಕವತ್ತ ಇನ್ನು ಒಂದು ವರ್ಷನಾಗ ಅಕ್ಕ ತಗೋ ತಂದಿದ್ದೆ. ನೋಡು ಕರೆನೂ ಆಯ್ತು ನೋಡುವ. ದೇವ್ರ ಗುಡಿಯಾಗ ನಿಂತು ಎಂಥ ಚಲೋ ಸುದ್ದಿ ಹೇಳಿದೆ ಗಿರ್ಜವಕ್ಕ. ಭಾಳ ಖುಷಿ ಆಯ್ತು ಬಾಯವ್ವ, ಭಾಳ ಖುಷಿ ಆಯ್ತು ಬಿಡ. ನಾಗವ, ಅಲ್ಲ ನಿನ್ನಂತ ಚಲೋ ಮನಸ್ಸಿರೋರಿಗೆ ಇಂಥ ವಿಚಾರ ಕೇಳಿದ್ರೆ ಖುಷಿ ಆಕತ್ವ. ಇನ್ನು ಕೆಲವ್ರು ಇರ್ತಾರು ಮಂದಿದು ಆಡ್ಕೊಳ್ಳೋರು, ಮಂದಿದು ನೋಡಿದ್ರೆ ಹೊಟ್ಟೆ ಹುರ್ಕೊಳ್ಳೋರು. ಅಂಥವ್ರಿಗಂತೂ ಇವತ್ತು ಹೊಟ್ಟೆ ಭಾಳ ಉರಿತೈತೆ ಬಿಡ. ನನ್ನ ಸೊಸಿ ಹೊಟ್ಲೆಗಳಂದ್ರೆ ಕೆಲವ್ರಿಗೆ ಹೊಟ್ಟೆ ಉರಿತಿರ್ತೈತಿ. ಹೊಟ್ಟೆ ಉರ್ಕೊಳ್ಳಿ. ದೇವರು ಅವ್ರ ಹೊಟ್ಟೆ ಉರ್ಸ್ಕೊಂತಾನೆ ಇರಲಿ ಅಂತ ಬೆಳ್ಕೊತೀನಿ ನೋಡುವ ನಾನು. ಅದಕ್ಕೆ ನೋಡು, ನನ್ನ ಸೊಸಿಗೆ ಯಾರ್ದು ನದ್ರ ತಟ್ಟಬಾರ್ದು, ಹಗ್ಗದ್ರಂಡ್ಯಾರ್ದು ಊರನೋರ್ದು ನದ್ರ ತಟ್ಟಬಾರ್ದು ಅಂತ ಹೇಳಿ ಈ ವಿಷಯ ಗೊತ್ತಾದ ಕೂಡಲೇ ಮೊದಲು ಗುಡಿಗೆ ಕರ್ಕೊಂಬಂದೀನಿ. ಗುಡಿಗೆ ಅಂತ ಆಯ್ತಾ ಕಟ್ಟಿಸ್ಕೊಂಡು ಹೋಗ್ತೀನಿ ಆಯ್ತಾ. ಯಾಕಂದ್ರೆ ರಂಡ್ಯಾರು ಭಾಳ ಮಂದಾರ ನಾನು ಸೊಸಿ ಮೇಲೆ ಕಣ್ಣು ಹಾಕಿದವರು. ಅದಕ್ಕೆ ಬೋಳಿ ಹೊಟ್ಲೆಗಳ ನೈಕಿ ಸುಶಿ. ಅದಕ್ಕೆ ನಾ ಎಷ್ಟು ಡಂಬಾಚಾರ್ಲಿ ಹೇಳಕತ್ತಾಳಿಕಿ ಸುಬ್ಬಿ. ಅಲ್ಲ ನನ್ನ ನೋಡಿ ಹೇಳ್ತಾಳೆ ನೋಡಿಕಿ. ಭಾಳ ಏನು ಜಗತ್ತಿನಾಗ ಯಾರು ಹೊಟ್ಲೆ ಆಗೋದೇ ಇಲ್ಲ. ಈಕಿನ ಸೊಸಿನ ಆಗ್ಯಾಳ ಅನ್ನೋರ್ಗತ್ಲೆ ಮಾತಾಡಕತ್ತಾಳ ರಂಡಿ. ನಾನು ಜೊತೆ ನಾವು ತಟ್ಟೆಲ್ಲ ಜಗಳ ಮಾಡ್ಯ. ಯಪ್ಪ ದೇವ್ರ, ಅಲ್ಲ ಈಕಿನ ಸೊಸಿಗಾದ್ರೆ ಎಷ್ಟು ಜಲ್ದಿ ಕೊಟ್ಟಿ ನೋಡು. ಅದ ನನ್ನ ಸೊಸಿಗಾದ್ರೆ ಇನ್ನೂ ಕೊಡೋಲಾಗಿದ್ದು ನೋಡಿ. ನೀನು ಎಂಥ ಕಟಕ ಇದೆಯಪ್ಪ ದೇವ್ರ ನೀನು. ಯಾಕ ಅದೇನಂತ ಖರೆ ಬಿಡುವ ನೀನು. ಅಲ್ಲ ಪ್ರಿಯಾನ್ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡಿದ್ರಲ್ಲ, ಇವಾಗ ಅವರೆಲ್ಲರಿಗೂ ಮೆಟ್ಟು ತೊಗೊಂಡು ಹೊಡೆದಂಗೆ ಆಗಿರ್ತೈತಿ ಬಿಡ. ಯಾಕ ನೀ ಏನು ಕಾಳಜಿ ಮಾಡಬೇಡ. ಅಲ್ಲ ಒಳ್ಳೆಯವ್ರಿಗೆ ಒಳ್ಳೇದಾಕೈತಿ, ದೇವ್ರು ಇರ್ತಾನೆ ಮ್ಯಾಲೆ ನೋಡುವ. ನಾವು ಅನ್ಕೋತೀವಿ ದೇವ್ರೇನು ಮಾಡ್ತಾನೆ, ದೇವ್ರೇನು ಹಂಗೆ ಹಿಂಗೆ ಅಂತ ಹೇಳಿ ದೇವ್ರಿಗೆ ಬೈಕೋತೀವಿ. ಆದ್ರೆ ದೇವರು ಯಾವಾಗ ಯಾವ ಟೈಮ್ನಾಗ ಯಾರಿಗೆ ಏನು ಕೊಡ್ಬೇಕಂತಿರ್ತೈತಿಲ್ಲ ಅದ ಕೊಡ್ತಾನೆ. ಅಟ್ಟ ನೋಡುವ, ನಾವು ಕಾಯ್ಬೇಕು. ಒಳ್ಳೆ ಮನಸ್ಸಿಂದ ಕಾಯ್ದ್ರೆ ಒಳ್ಳೆ ಫಲನ ಸಿಗ್ತೈತಿ. ಅದೇನಂತಿ ಚಲೋ ಅಥವಾ ಇವ ಒಟ್ನಾಗ ಪ್ರಿಯಾ ಯಾರ ದೃಷ್ಟಿನೂ ತಾಗ್ಲಾರ್ದಂಗಿಲ್ಲವ ನಿನಗೆ. ಏನು ಚಲೋ ಇರು, ಆರಾಮಾಗಿರು. ಏನು ಜಾಸ್ತಿ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಇವಾಗೆಲ್ಲ ಕಾಲ್ಮಾನ ಸೂಕ್ಷ್ಮ ಇದಾವು, ಅವಾಗಿನ ಗತ್ತೆ ಇಲ್ಲಿಗೆಲ್ಲ. ಹ್ಞೂ ಅಕ್ಕ, ಅತ್ತೆನೂ ಅದನ್ನೇ ಹೇಳ್ತಾ ಇದ್ರು ಇಷ್ಟೊತ್ತರೆಗೂ. ಅಲ್ಲ ಅತ್ತೆ ನಾರ್ಮಲ್
ಈ ಟೈಮಲ್ಲಿ ಮಾಡಿಸ್ತಾರ ಹೇಳಿ? ಅಯ್ಯೋ ನನಗಂತೂ ಇನ್ನೇನು ಮಾಡ್ಬೇಕಂತಾನೆ ಚಿಂತೆ ಆಗ್ಬಿಟ್ಟಿದೆ. ಅತ್ತೆ ಇನ್ನು ನನ್ನ ಕಡೆಯಿಂದ ಯಾವ ಕೆಲಸನೂ ಮಾಡಿಸೋದಿಲ್ಲ ಬಿಡಿ. ಯವ್ವ ಭಾಳ ಖುಷಿ ಆಯ್ತು ಯವ್ವ. ಅತ್ತಿ ಸೊಸಿ ಅಂದ್ರೆ ನಿಮ್ಮಂಗೆ ಇರ್ಬೇಕು ನೋಡು. ಎಷ್ಟು ಚಂದಿರ ಯವ್ವ ತಾಯಿ. ಹಿಂಗೆ ಇರೋ ಯವ್ವ, ಹಿಂಗೆ ಇರ್ರಿ. ಯಾರಂಡರ್ ಕಣ್ಣು ನಿಮ್ಮ ಮ್ಯಾಲೆ ಬೀಳಾರ್ದಂಗಿರ್ಲಿ. ಚಲೋ ಆರಿ ಎಲ್ಲ. ಯಾಕ ಹೋಗ್ಬರ್ರಿ ಗುಡಿಗೆ ಹೋಗ್ಬರ್ರಿ. ನಾನು ಒಂದಿಟ್ಟು ಮನೆಗೆ ಹೋಗ್ತೀನಿ. ಬರ್ತಾಳೆ ಚಿನ್ನವ, ಸಾಲಿ ಬಿಡು ಹೊತ್ತಾಗಿತ್ತಲ್ಲ, ಬರ್ತಾಳೆ ಅದಕ್ಕೆ. ಆಯ್ತು ತಗೋರಿ ನಾಗವ, ಬಾರ ಮನೆ ಕಡೆ ಬಾ. ಅದ ಡಬ್ಬೆ ಕಳಿಸ್ತೀನಿ, ಪೇಡೆ ಡಬ್ಬೆ ಕಳಿಸ್ತೀನಿ. ನಾನು ತರ್ಬೇಕಂದೆ ಎಲ್ಲಿ ಹೊತ್ಕೊಂಡು ಬರ್ರಿ. ಮತ್ತಿಕ್ಕಿ ಬಿಸ್ಲಾಗ ಬರೀ ಹೋಗ್ಬೇಕಾಕಿತ್ತ ಅಷ್ಟು ದೂರ. ಅದಕ್ಕೆ ನಿಮ್ಮ ಅಣ್ಣವ್ರ ಕೈಲಿ ಕಳಿಸ್ತೀನಂತವು. ಅಯ್ಯ ಬಿಡ ಯಾಕ, ಪೇಡ ತಿಂದಿರ್ಕಿತ್ತ ಹೆಚ್ಚಾತು. ಅಲ್ಲ ಪೇಡ ತಿಂದ್ರೇನೆ ಚಲೋ, ಪೇಡ ತಿನ್ನಂಗನ ಅಲ್ಲ. ಇಂಥ ಸುದ್ದಿ ಹೇಳಿದಿ ಪೇಡ ತಿಂದಿರ್ಕಿತ್ತ ಚಲೋ ಆತು. ಇರ್ಲಾಕ್ ಬಿಡು, ಏನು ಕಳ್ಸಕ್ಕೆ ಹೋಗ್ಬೇಡ. ಮೊಮ್ಮಗ ಬರ್ತಾನಲ್ಲ, ಮೊಮ್ಮಗ ಬಂದ ಮೇಲೆ ಒಮ್ಮ ಒಂದು 4 ಕಿಲೋ ಕೊಡು ನನಗೊಮ್ಮ. 1 ಕಿಲೋ 2 ಕಿಲೋ ಬೇಡ, ಒಮ್ಮ 4 ಕಿಲೋ ಕೊಡು ನೋಡು. ಅಯ್ಯ ನಮ್ಮವ್ವ ಕೇಳ್ತಿಲ್ಲ ನಗವ. ಅಲ್ಲ ನೀ ಕೇಳೋದು ಹೆಚ್ಚ, ನಾ ಕೊಡೋದು ಹೆಚ್ಚ. ಆತುಗೋ, ಮೊಮ್ಮಗ ಯಾಕೆ ಹುಟ್ಲಕ್ಕ, ಮೊಮ್ಮಗಳು ಯಾಕೆ ಹುಟ್ಲಕ್ಕ? ನಮಗೇನು ಗಂಡ ಬೇಕತ್ತಿಲ್ವ ಯವ್ವ? ಯಾರ್ಯಾಕೆ ಹುಟ್ಲಕ್ಕ ನೋಡ್ತಾಯಿ. ಯಾರು ಹುಟ್ಟಿದ್ರೂ ಖುಷಿನ ಐತಿ. ಒಟ್ನಾಗ ಆರೋಗ್ಯವಾಗಿ ಚಲೋ ಹುಟ್ಟಿದ್ರಟ್ಟ ಸಾಕ. ಹುಟ್ಟೋದಕ್ಕೆ ಫಸ್ಟ್ ನಿನಗೆ ಕೊಡ್ತೀನಿ ತಗೋ, ನೀ ಏನು ಕಾಳಜಿ ಮಾಡಬೇಡ. ಬಸ್ಸವು ಕೊಡ್ಬೇಕು ಯವ್ವ. ಇವತ್ತು ಹೋಗುವ ಅಂದಾವು ಕಳ್ಸಾಳಕ್ಕಿ. ಯಾಕೋ ಏನೋ ಹಂಗೆ ಅನಿಸ್ಲಕತ್ತಿತ್ವ, ನೋಡತ್ತಂದಿದ್ಲು. ಅದಕ್ಕೆ ಹಂಗೇನಾರ ಆತಂದ್ರೆ ಫಸ್ಟ್ ನಿನಗೆ ಕೊಡ್ತೀನಿ ತಡಿಯತ್ ಹೇಳೀನಿ. ಕೊಡ್ಬೇಕ ಯವ್ವಕ್ಕೀಗೀಗ. ಅಯ್ಯ ಕೊಡು ಯಾಕೆ ಕೊಡು. ಬಸವಕ್ಕನ ಮನಸ್ಸು ಭಾಳ ಚಲೋ ಐತೆ. ಅದಕ್ಕೆ ನೋಡು ಆಕೆ ಅಂದಿದ್ದೆಲ್ಲ ಹುಕ್ಕರನ ಆಯ್ತು ನೋಡು. ಮತ್ತೆ ಅಲ್ಲ ಚಲೋದ ಬಯಸ್ತಾರೆ, ಕೆಟ್ಟದ್ದು ಯಾವತ್ತು ಬಯಸೋದಿಲ್ಲ. ಚಲೋನ ಆಕೆ ತಗೋ, ಎಲ್ಲ ಚಲೋ ಅಲ್ಲವ ಯವ್ವ. ತಣ್ಣಗಿರ್ಲಿ ಒಟ್ಟು. ಬರ್ತೀನಿ ಯಾಕೆ ನಾನು. ಅಯ್ಯ ಆಯ್ತು ತಗೋ, ಹೋಗ್ಬಾ. ಹೋಗ್ಬಾ ಪ್ರಿಯಾ. ನೋಡಲ್ಲಿ ಕಳಬೇಕ ಹಂಗೆ ನಿಂತು ಕೇಳಿಸ್ಕೊಳಕತ್ತಿದ್ದಾಳೆ ನೋಡೋಕೆ. ಅತ್ತೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನಮ್ಮನ್ನೇ ನೋಡ್ತಾ ಇದ್ದಾಳೆ ನೋಡಿ. ನೀವು ಮಾತಾಡೋದನ್ನೇ ಕೇಳಿಸ್ಕೊಳ್ತಾ ಇದ್ದಾಳೆ. ಅಲ್ಲತ್ತೆ ನೀವು ಅಷ್ಟೆಲ್ಲ ಬೈದ್ರೂ ಅವಳಿಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹಾಗೆ ನಿಂತ್ಕೊಂಡಿದ್ದಾಳೆ ನೋಡಿ. ಅವಕ್ಕೇನಿರ್ತವೆ ನಾಚಿಕೆ ಮಾನ ಮರ್ಯಾದಿರೋ ಯಾವಾರ ಹಂಗೆ ಮಾಡ್ತವನ್ನ. ತಡಿ ಮಾಡ್ತೀನಿ. ಪ್ರಿಯಾ ನಡೀವಾ, ಹೋಗೋಣ ನಡಿ. ಇಲ್ಲಿ ಕಾಗಿಗಳ್ದು ಗುಬ್ಬಿಗಳು ಹದ್ದುಗಳು ಭಾಳ ಅದಾವು. ಮತ್ತು ಅವ್ರ ನೆಳ್ಳ ನಿನ್ನ ಮ್ಯಾಲೆ ಬೀಳಬಾರ್ದು. ನಿನ್ನ ಮ್ಯಾಲೆ ಬಿತ್ತಂದ್ರೆ ಮತ್ತೆ ಏನಾರ ಆಗಬೇಕು. ಬ್ಯಾಡ ಬಾ. ಅಟ್ರೆ ಹೆಣ ಎತ್ತಲಿ ಅವಕ್ಕೆ ಬರಬಾರ್ದು. ಬರ ನನ್ನ ಸೊಸಿ ಮೇಲೆ ಯಾರಂಡರ್ ಕಣ್ಣು ಬೀಳಾರ್ದಂಗಿರ್ಲಪ್ಪ ದೇವ್ರ. ಏನು ಜಗತ್ತಿನಾಗ ಇಲ್ಲಾರ್ದ ಸೊಸಿ ಅದಾಳಿಕಿ. ಅಯ್ಯ ಭಾರಿ ಆಯ್ತು ಬಿಡು. ಏನು ಹೊಟ್ಲೆ ಆಗೋದಿಲ್ಲ ನೋಡಿ ಯಾರು. ನಿನ್ನ ಸೊಸಿ ಒಬ್ಬಕಿನ ಹೊಟ್ಲೆಗಳ ನೋಡು. ಏನು ಭಾರಿ ಮಾಡ್ತಿ ಬಿಡು. ಇನ್ನ ಹಡ್ದಿಲ್ಲ ಅವ, ಹಡ್ದ ಮೇಲೆ ಹೇಳಕತ್ತೆ ತಗೋ. ಏನ ಮಾತಾಡಕತ್ತಿಯಲ್ಲ ಅಲ್ಲಿ ನಿಂತ್ಕಿಸಿಂದ್ರ. ಏನು ಮಾತಾಡೋದಿತ್ತಂದ್ರೆ ಬಂದು ಮಾತಾಡು ನನ್ನ ಮುಂದೆ. ಎಲ್ಲಾರ ಸಂದಾಗ ಒಂದಾಗ ನಿಂತ್ಕಿಸಿಂದ್ರ ಮಾತಾಡೋದು, ಹೊಟ್ಟೆ ಕಿಚ್ಚುಕೊಡೋದು ಮಾಡ್ದಂದ್ರೆ ಮತ್ತೆ ಏನಿಲ್ಲ. ಮತ್ತೆ ನೀನು ಕಣ್ಣಾಕೈತೀನಿ ನಾನು. ನಾನೇ ಸಂದಾಗ ಒಂದಾಗ ನಿಂತು ಮಾತಾಡಿಲ್ ತಗೋ. ಎದ್ರಿಗೆ ನಿಂತ ಮಾತಾಡ್ಕತ್ತೀನಿ. ಅಲ್ಲ ಆಗ ಹಿಡಿದು ನೀ ಬೈಯೋದು ನನಗೆ ಬೇಕತ್ತೀನಿ. ನನಗೆ ಗೊತ್ತಾಗುದಿಲ್ಲ ಅಂತ ಮಾಡಿದ್ದೆ ನೀನು. ಭಾರಿ ಇದು ಬಿಡು. ಅಲ್ಲ ಜಗತ್ತಿನಾಗ ಯಾರು ಹೊಟ್ಲೆ ಆಗಿಲ್ಲ, ನೀನು ಸೊಸಿ ಒಬ್ಬಕಿನ ಹೇಳ ಹೊಟ್ಲೆ. ನೀನು ಜಗತ್ತಿನಾಗ ಯಾರು ಆಗಿಲ್ಲತ್ತನ ಹೇಳಕತ್ತಿಲ್ಲ. ನನ್ನ ಜಗತ್ತಿಗೆ ನನ್ನ ಸೊಸಿ ಒಬ್ಬಕಿನ. ನನಗೇನೊಂದು 10 ಮಂದಿ ಸೊಸ್ತಾರಿಲ್ಲ. ನನ್ನ ಸೊಸಿ ಹೊಟ್ಲೆ ಆದ್ರೂ ಖುಷಿನೇ ಐತಿ, ಅಲ್ಲಂದ್ರೂ ಖುಷಿ ಐತಿ. ನಾ ಅದ್ರ ಬಗ್ಗೆ ಹೇಳತ್ತಿಲ್ಲ. ಆದ್ರೆ ಅವತ್ತು ನನ್ನ ಸೊಸಿ ಬಗ್ಗೆ ನೀ ಎಷ್ಟೆಲ್ಲ ಮಾತಾಡ್ದಲ್ಲ. ಬೋಳಿ ನೀನು. ಇವಾಗ ನೋಡಿ, ಇವಾಗ ದೇವ್ರ ನಿನ್ನ ಮಾರಿ ಮೇಲೆ ಚಪ್ಪಲ್ಲೇ ಹೊಡೆದಂಗೆ ನನ್ನ ಸೊಸಿ ಹೊಟ್ಲಾದ್ಲು. ಹೊಟ್ಲೆ ಮಾಡ್ದೆ ಗೊತ್ತೈತಿಲ್ಲ ನಿನಗೆ. ಅದಕ್ಕೆ ಹೇಳೋದು ಯಾವತ್ತೂ ಒಳ್ಳೆಯದನ್ನ ಮಾತಾಡಬೇಕು, ಕೆಟ್ಟದ್ದು ಬಯಸಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು ಅಂತ ಹೇಳಿ. ಅಲ್ಲ ನಿನ್ನ ಮಗನ ಮದುವೆ ಆಗಿ 8 ವರ್ಷ ಆಯ್ತು, ಇನ್ನೂ ನನ್ನ ಸೊಸಿ ಹೊಟ್ಲಾಗಿಲ್ಲ. ಅದ್ರ ಬಗ್ಗೆ ನಿನಗೆ ಚಿಂತಿದ್ದಿದ್ದಿಲ್ಲ. ನನ್ನ ಸೊಸಿ ಬಗ್ಗೆ ಮಾತಾಡ್ತಿದ್ದಿ ನೀನು. ಇವಾಗ ಗೊತ್ತೈತಿಲ್ಲ ಇವಾಗ ಗೊತ್ತೈತಿಲ್ಲ ಯಾರು ಒಳ್ಳೆಯವ್ರಿದ್ದಾರೆ, ಯಾರು ಕೆಟ್ಟವ್ರಿದ್ದಾರೆ, ಯಾರ ಮನಸ್ಸು ಚಲೋ ಐತಿ ಗೊತ್ತಾಯ್ತು. 1 ತಿಂಗಳದಾಗ ನೋಡು ಎಂಥ ಚಲೋ ಸುದ್ದಿ ಕೊಟ್ಟ ದೇವ್ರ ನಮಗ. ಹೌದು ತಗೋರವ್ವ, ಭಾಳ ಚಲೋ ಐತಿ. ನೀನ ಭಾಳ ಚಲೋ ಇದ್ದೀವಿ. ಮಂದೆಲ್ಲರೂ ಕೆಟ್ಟವ್ರು ಅದಾರ. ಮಂದಿ ಅದರ ಬಿಟ್ಟರ ಗೊತ್ತಿಲ್ಲ ಬಿಡು. ನೀ ಅಂತೂ ಅದೀವಿ. ಕಣ್ಣು ಹಿಂಗೆ ಹೋಗ್ಲಿ ಬಡಬಾರ್ದು. ಬರ ಯಾಕಾಗಿರ್ಜವ ಹೆಂಗಾರ ಮಾತಾಡ್ತಿಲ್ಲ ನೀನು. ಮತ್ತೆ ಇನ್ನೇನು ಅನ್ಬೇಕಾ? ನಿನ್ನ ಹೆಗ್ಗಣ ಮಾರಕನೇ ಒಯ್ದು ಆಗ ಹಿಡಿದು ನೋಡಕತ್ತೀನಿ. ನನ್ನ ಸೊಸಿಗ ನೋಡಕತ್ತಿದ್ದಿ. ಅಲ್ಲ ನಿನ್ನ ಕಣ್ಣಾರ ಕಿತ್ತಿಕೊಡ್ಲೇನ ಮತ್ತೆ? ಹೋಗಿ ತಗೋ. ಏನು ಬಂಗಾರ ಸೊಸಿ ಅದಾಳೇನು, ಅದಕ್ಕೆ ಎತ್ಕೊಂಡು ಹೋಗ್ಲೇನಂತ ನೋಡಕತ್ತೀನಿ. ಬಂದಾಳಿ ಹೇಳಕ ಯಾನೇನ ನಡಿ ಒಯ್ದು. ನನ್ನ ಮನೆಗೆ ಸೊಸಿ ಇಲ್ಲನ? ಅದ ಬಿಡ ನಿನ್ನ ಸೊಸಿ ನಾ ಏನು ನೋಡಿಲ್ಲನ. ಹೇಳಕ್ಕೆ ಬಂದಾಳೆ ಇಲ್ಲಿ. ಅಲ್ಲ ಇನ್ನೊಂದು ಬರೀ ಮಾತಾಡ್ರೆ ನನ್ನ ಸೊಸಿ ಬಗ್ಗೆ. ಇವಾಗ ದೇವ್ರ ತೋರ್ಸನಿಲ್ಲ. ಇವಾಗಾರ ನಿನಗೆ ಬುದ್ಧಿ ಕಲ್ಕೋ. ಇನ್ನು ಮುಂದಾರ ಮಂದಿ ಬಗ್ಗೆ ಮಾತಾಡ್ಬೇಡ ಹೇಳಿ. ಬಾರ ಪ್ರಿಯ ಹೋಗೋಣ ಬಾ.
ಇಂಥವ್ರ ಮುಂದೆ ಜಾಸ್ತಿ ಹೊತ್ತು ನಿಂತ್ರ ಮತ್ತೆ ದೃಷ್ಟಿ ಆಗಪ್ಪೈತಿ ನಿನಗೆ. ಬಾ ಮತ್ತೆ ಇನ್ನು ಮುಂದೆ ಒಂದು ನಿಂಬೆಹಣ್ಣು ಇಟ್ಕೊಂಡು ತಿರುಗಾಡಿ ನೋಡು ಬಾಜು. ಯಾಕಂದ್ರೆ ಹಾದ್ಯಾಗ ಬೀದ್ಯಾಗ ನಾಯಿಗಳು ಬಕ್ಕಳು ಇರ್ತಾವು, ಯಾವಾಗ ಏನೇನು ಮಾಡ್ತಾವೆ ಹೇಳೋಕ್ಕಾಗೋದಿಲ್ಲ ಏನು. ಮತ್ತು ಯಾವಾಗಾರ ಏನಾರ ಕೊಟ್ಲಂದ್ರೆ ಏನು ತಿನ್ನಕ್ಕೆ ಹೋಗಬೇಡ, ಮಾಡಕ್ಕೆ ಹೋಗಬೇಡ ನೋಡು. ಬಾ. ಹಾಂ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಬಾರವ್ವ, ಬಾ ಹೋಗೋಣ ಬಾ. ಅಲ್ಲ ಎಷ್ಟರ ಸೋಗು ಮಾಡ್ತಾಳೆ ಹುಡುಗಿ. ಬರಲಿ, ನನಗೆ ಒಂದು ಟೈಮ್ ಬರ್ತೈತಿ, ಬಂದಾಗ ಮಾತಾಡ್ತೀನಿ. ಲೇ ಗಿರ್ಜಿ, ನಿನಗೆ ಬಂದಾಗ ಮಾತಾಡ್ತೀನಿ. ಇನ್ನ ಹಡ್ದಾಗಿಲ್ಲ ಸೊಸಿ, ಅವಾಗ ಇಟ್ಟು ನಾಟಕ ಮಾಡ್ತಾಳೆ. ಹಡ್ದ ಮೇಲೆ ಎಟ್ಟಿರ್ತೈತೆ ನಿಕ್ಕಿಂದು ಸೋಗ. ಅಲ್ಲ ಹೋಗಿ ಎಟ್ಟತನ ದವಾಖಾನಿಗೆ ಹೋಗಿ ಇನ್ನೂ ಬರಲಿಲ್ಲಲ್ಲ. ಬಸ್ ಏನೋ ಸಿಕ್ಕಾವು ಸಿಕ್ಕಿಲ್ಲ. ಬಿಸಿಲು ಬರೆ ಬಕ್ಕಳೈತಿ, ಆಕಿಗೆ ಬರೆ ತಲೆ ತಿರ್ಗಾಕತ್ತದಂದಳು. ಸುಮ್ಮ ಏನನ್ನ ಕಳಿಸ್ಲಿಲ್ಲ ಅವಳ ಜೊತೆಗೆ. ಅಯ್ಯಪ್ಪ ಪ್ರವೀಣ, ಪ್ರವೀಣ ಬಾರ ಬಂದಿಟ್ಟಿಲ್ಲಿ. ಅಲ್ಲ ನಿಮ್ಮವ್ವ ನಿನ್ನ ಹೆಂಡತಿ ಹೋಗಿ ಎಡ್ತನಾತು, ಇನ್ನೂ ಬಂದಿಲ್ಲ. ಯಪ್ಪ ಒಂದಿಟ್ಟು ಏನಾರ ಫೋನಾರ ಮಾಡು, ಇಲ್ಲ ಬಸ್ ಸ್ಟ್ಯಾಂಡ್ ತನಕ ಹೋಗಿ ನೋಡ್ಕೊಂಡಾರ ಬಾರ ಕುರ್ಸಲೆ. ಒಟ್ಟು ನೀರ ಹೊರಗೆ ಬರೋದಿಲ್ಲ ಅಂತೀಯಲ್ಲ. ಚಂತನ ಕೆಲಸ 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 ಅಂತೀಯಪ್ಪ. ಯಪ್ಪ ಅಲ್ಲ ನಿಮ್ಮವ್ವ ನಿನ್ನ ಹೆಂಡತಿ ಹೋಗಿ ಎಡ್ತನಾತು, ಒಂದಿಟ್ಟು ಕೇಳಬೇಕು ಮಾಡಬೇಕು, ಏನಿಲ್ಲ ನೋಡಪ್ಪ. ಯಪ್ಪ ಹತ್ತಿರಿ ಹತ್ತಿರಿ ಅದಿರೇನ್ರಿ? ಬಾರ ಇದೀನಿ ಬಾ. ಅತ್ತಿ ಅತ್ತಿ ಏನತ್ತ? ಅಲ್ಲ ಬಾ ಒಂದಿಟ್ಟು. ಅಲ್ಲ ಹಿಂಗೆ ಮಾಡಕತ್ತಿ ಏನತ್ತ? ಅಯ್ಯೋ ಹತ್ತಿರಿ ಆದ್ರಿ ದವಾಖಾನಿಗೆ ಹೋಗಿದ್ವಲ್ಲ, ಡಾಕ್ಟ್ರ್ ಹೇಳ್ತಾರಿ ಪ್ರಿಯಾ ಹೊಟ್ಲಾಳತ್ರಿ. ಈಗ ಏನು ಹೇಳಕತ್ತೀಯ? ಕರೇನ? ಹ್ಞೂ ರೀ ಅತ್ತಿ, ಕರೆ ಐತ್ರಿ. ಯವ್ವಾ ಯಪ್ಪ ದೇವ್ರ ಮಲ್ಲಯ್ಯ. ಅಲ್ಲ ನೋಡ, ಅಲ್ಲ ಮೊದ್ಲಾಗ ಹೋಗ್ಬಂದಿನ ಒಂದು ತಿಂಗಳು ಆಗಿಲ್ಲ, ಗಾಯಕ ನೋಡು ಸುದ್ದಿ ಬಂದಾಗ್ಬಿಡ್ತು ನೋಡು. ಇವ್ವ ಭಾಳ ಖುಷಿ ಆತವ ಇವ, ಭಾಳ ಚಲೋ ಆತವ ಇವ. ತಾಯಿ ದೇವ್ರ ಕಣ್ ತೆಗೆದ್ನಲ್ವ, ಅಟ್ಟ ಸಾಕ್ಬಿಡತ್ತಾಗ. ಏಯ್ ಕುಸಲ ಪ್ರವೀಣ ಬಾರ ಹತ್ತೆ ಬಾಯಲ್ಲಿ. ಅಜ್ಜಿ ಅವ್ರಿಗೆ ನಾನೇ ಹೇಳ್ತೀನಿ ಹೊರಗಡೆ ಹೋಗಿ. ಎಷ್ಟು ನೋಡು ಗಂಡಗ ಒಬ್ಬಕ್ಕೆ ಹೇಳ್ತಾ ಆತ. ಆತಗೂ ಹೇಳಿ ಹೋಗು, ಹೇಳು. ಹಳ್ಳಿಗೆ ಹೋಗುವ, ಹಳ್ಳಿಗೆ ಹೋಗು. ಸರಿ ಅತ್ತೆ, ಸರಿ ಅಜ್ಜಿ. ಅತ್ತೆ ನಾನು ಹೋಗಿ ಬರ್ತೀನಿ. ಆತಗೋ ಹೋಗಿ ಬಾ. ಈಗ ಭಾಳ ಇದು ಮಾಡ್ಕೋಬೇಡ, ಒಂದು ಇಟ್ಟು ಮಕ್ಕೋ. ಯಾಕಂದ್ರೆ ಬಸ್ನಾಗ ಬಂದೀವಿ, ಬಿಸಿಲು ಬರ ಇತ್ತು, ಮತ್ತು ಗುಡಿಗಿಟ್ಟು ಹೋಗಿ ಬಂದೀವಿ. ಹೋಗು ಮಕ್ಕೋ ಹೋಗು. ಒಂದಿಟ್ಟು ಮಕ್ಕೋ. ಈಗ ಎದ್ದು ಕಿಶಿಂದ್ರೆ ಊಟ ಮಾಡಕತ್ತೈತೆ, ಬಿಸಿ ಅನ್ನ ಮಾಡ್ತೀನಿ, ಒಂದು ಸ್ವಲ್ಪ ಊಟ ಮಾಡಕತ್ತೈತೆ, ಅನ್ಕ ಮಕ್ಕೋ. ಸರಿ ಅತ್ತೆ. ಅತ್ತೆ ಅದಾರಿ ಅದಕ್ಕೆ ಗೊತ್ತಾಯ್ತಲ್ರಿ, ಮತ್ತು ಸುದ್ದಿ ಬರುವಾಗ ಹಂಗೆ ಕಾಲಾಗ ಮತ್ತು ಗುಡಿ ಬೇರೆ ಇತ್ತಲ್ರಿ, ಅದಕ್ಕೆ ಗುಡಿಗೆ ಕರ್ಕೊಂಡು ಹೋಗಿ ಬಂದೇನಿ ರೀ. ನಡಿತೈತಲ್ರಿ ಗುಡಿ ಕರ್ಕೊಂಡು ಹೋಗಿ ಬಂದ್ರೆ? ಅಯ್ಯ ಬಿಡು ನಡಿತೈತಿ, ಅದ್ರಾಗೇನೈತಿ. ಅಲ್ಲ ಇಂಥ ಚಲೋ ಸುದ್ದಿ ಐತಿ, ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ರೆ ಏನಾಕೈತಿ? ಚಲೋ ಆತ ಬಿಡು. ಇವ್ವ ಗಿರ್ಜವ, ಅಲ್ಲ ಆಕೆ ಕುಸುಮೆ ಮನೆ ಮುಂದೆ ಇಟ್ಟು ಹೋಗ್ಬಾರ್ದೈತಿ ನೀನು. ಅಗದ್ರಂಡಿ ಅವತ್ತು ಎಷ್ಟು ಮಾತಾಡಿದ್ಲು ನಮ್ಮ ಪ್ರಿಯಾಗ, ಹೋದಕ್ಕಿನ ವಾರಿ ಮೇಲೆ ಹೊಡೆದಕ್ಕೆ ಹೇಳ್ಬರತ್ತಿ ಇವತ್ತು. ಅಯ್ಯೋ ಅಲ್ಲೇ ಗುಡಿಯಾಗ ಸಿಕ್ಕಿದ್ದಳ್ರಿ. ನಾನು ನಾಗವನ್ ಜೋಡಿ ಮಾತಾಡಕತ್ರ ಬಂದು ನಿಂತು ಕಳುವುಲೆ ಕೇಳಾಕತ್ತಿಳ್ರ, ಮತ್ತು ಬಿಡ್ತೀನಂದ್ರಕಿನ ಚಂದ ಜಾಡ್ಸ ಬಂದಿನ್ರಕೀಗಿ. ಬೇಷ್ ಮಾಡಿ ತಗೋ, ಹಂಗೆ ಮಾಡ್ಬೇಕಾರಂಡಿಗೆ. ಅಲ್ಲ ಪಾಪ ನಮ್ಮ ಪ್ರಿಯಾಗ ಎಷ್ಟು ಅಂದಳು ಅವತ್ತು, ಅನ್ಬಾರ್ದೆಲ್ಲ ಅಂದಳು. ನೋಡು ದೇವರು ಒಂದೇ ತಿಂಗಳಾಗ ಕಣ್ಣು ತೆಗೆದ ತನ್ನ ಸೊಸಿಗೆ ತೆಗ್ದಾನಂತಾನೆ, ಇನ್ನೊಂದು ಚೆಂದಾಗಿ ಜಾಡಿಸ್ಕಿಸಿಂದ್ರೆ ಎರಡು ಕೊಡ್ಬೇಕಾಗಿತ್ತ, ಡೇಟ್ ಕೊಟ್ಟ ಬರ್ಬೇಕಾಗಿತ್ತಕಿ. ಹಂಗೆ ಅಲ್ಲ ಮತ್ತು ಇನ್ನೊಂದು ಬರೀ ಯಾರಿಗೂ ಹಂಗೆ ಮಾತಾಡ್ಲಾರ್ದಂಗೆ. ಅತ್ತಿ ಎಲ್ಲ ಬೈದು ಬಂದಿನಿ ಬಿಡ್ರಿ. ನಾವು ಈಗ ಖುಷಿನಾಗಿದ್ವಿ, ಹಾಗಾಗಿ ಜಾಸ್ತಿ ಏನು ಇದು ಮಾಡೋಕೆ ಹೋಗಿಲ್ಲ. ಅದ ಇವತ್ತು ಹಂಗೆ ಕಳುಲೆ ಕೇಳ್ಕೊಳಕತ್ತಿಲ್ಲಲ್ಲ, ಅದಕ್ಕೆ ಮತ್ತೆ ಚೆಂದಾಗಿ ಬೈದ ಬಂದಿನಿ, ಜಾಡ್ಸೆ ಬಂದಿನಕ್ಕಿಗೆ. ಇನ್ನೊಂದು ಬರೀ ಯಾರು ಸುದ್ದಿಗೆ ಹೋಗ್ಬಾರ್ದು, ಹಂಗೆ ಹೇಳಿನಕ್ಕಿಗೆ. ತಗೋ ಚಲೋ ಆತ. ಈಗ ಇದು ಕೇಳ, ಮತ್ತು ಅದು ಪ್ರಿಯಾಗ ಪಾಪ ನೀನು ಒಂದಿಟ್ಟು ಚೆಂದಾಗಿ ಊಟ ಮಾಡಕ್ಕೆ ಹೇಳಕ್ಕಿಗಿ, ಮುಂದೆ ಕೂತು ಉಣಸಿನ. ಅದು ಶೇಂಗಾ ಮುಂಗೇನಂಗೆ ಆದ ಚಪಾತಿ ತಿಂದೆ, ಗಿರ್ದ ಚಪಾತಿ ತಿಂದೆ ಮಾಡ್ತಾಳಕ್ಕಿ, ಅವೆಲ್ಲ ಬಗೆಹರುವುದಿಲ್ಲ ಏನು. ಚಲೋ ಹೊತ್ನಾಗ ಊಟ ಮಾಡಿಸು, ಮುಂದೆ ಕುಂದ್ರಿಸಿ ನೀನು ಜೋಡಿನ ಕರ್ಕೊಂಡು ನೀನು ಮುಂದಕ್ಕಿಗಿ ಊಟಕ್ಕೆ. ಮತ್ತು ವಜ್ಜಿ ಪಿಜ್ಜಿ ಹತ್ತದು ಮಾಡೋದು, ಆ ಕೆಲಸ ಈ ಕೆಲಸ ಏನು ಹೇಳಕ್ಕೆ ಹೋಗ್ಬೇಡ ಒಟ್ಟ. ನಾನು ಒಂದಿಟ್ಟು ಮಾಡ್ತೀನಿ ಅಂತ ಆದ್ರೆ ನೀನೊಬ್ಬಕ್ಕಿಗೆ ಹೈರಾಣಕ್ಕಿತ್ತಂದ್ರೆ ನಾ ಒಂದಿಟ್ಟು ಆಸರ ಹಾಕ್ತೀನಿ ಅಂತ ಬೇಕಾದ್ರೆ ನಾ ಎಲ್ಲ ಮಾಡ್ಕೋತೀನಿ ಅಂತ ನಾನು. ನೀ ಏನಕ್ಕೆ ಏನು ಹಚ್ಚಕ್ಕೆ ಹೋಗ್ಬೇಡ ಏನು, ಒಟ್ಟ ಕೆಲಸ ಮಾಡಿಸ್ಬೇಡಕಿನ ಕೈಲೇ.
ಅತ್ತಿ ನಂಗೆ ಗೊತ್ತಿಲ್ಲೇನ್ರಿ ಅತ್ತಿ. ನಾ ಹೆಂಗೆ ಅಕ್ಕಿನ ಕೈಲಿ ಕೆಲಸ ಮಾಡಿಸ್ತೀನಿ ಹೇಳ್ರಿ. ಈಗ ರೀ ನೀವು ಏನು ಮಾಡಕ್ಕೆ ಹೋಗೋದು ಬೇಡ್ರಿ, ನೀವು ಆರಾಮಿರ್ರಿ, ನಾ ಎಲ್ಲ ಮಾಡ್ತೀನಿ ಅಂತ್ರಿ ಕೆಲಸ. ಅನ್ಕ ಬೇಕಾದ್ರೆ ನನಗೂ ಆಡಿಲ್ಲ ನೀಗ್ಲಿಲ್ಲ ಅಂದ್ರೆ ಒಂದು ಆಳು ಇಟ್ಕೊಳ್ಳೋಣ ತಗೋರಿ. ಹೆಂಗೂ ಬೇಕಾಕತ್ರಿ ನಾಳೆ ಬಾಣೆ ತಂದಾಗ ಅದ್ರಾಗ ಆಳು, ಅದಕ್ಕೆ ಒಂದು ಆಳು ಇಟ್ಕೊಂಡು ಬೇಕಾದ್ರೆ. ಆತು ತಗೋ ಮತ್ತ ಅಟ್ಟ ಮಾಡೋಣ ತಗೋ. ಎಲ್ಲಿ ಈರಣ್ಣ ಎಲ್ಲಿಗೆ ಹೋಗ್ಯಾನ ಹೇಳಣ್ಣ, ಏನು ಎಲ್ಲಿಗೆ ಹೋಗ್ತೀನಂತ? ಅಯ್ಯ ಅತ್ತಿ ಇಲ್ರಿ, ಹೇಳ್ರಿ ಅವರು ಫೋನೂ ಎತ್ತಲಾಗ್ಯಾರ, ಅದಕ್ಕೆ ಸುಮ್ಮಾಗಿನ್ರಿ. ಮನೆಗೆ ಬಂದ್ಮೇಲೆ ಹೇಳಿದ್ರೆ ಅಂತ ಹೇಳಿ. ತಗೋ ಮತ್ತೆ ಹಂಗೆ ಮಾಡು. ಮತ್ತು ಆಕೆ ಪ್ರಿಯಾಗಿ ಹೇಳು, ಅವರು ಮನೆಗೆ ಫೋನ್ ಹಚ್ಚಿ ಅವ್ರ ಅವ್ವ ಅಪ್ಪಗೂ ಹೇಳಕ್ಕೆ ಹೇಳು ಸುದ್ದಿ. ಅವರು ಖುಷಿ ಪಡ್ತಾರೆ ಪಾಪ. ಆದರೆ ಮತ್ತು ಅವ್ರ ಅವ್ವ ಅಪ್ಪಗೆ ಕರೆಸ್ರಿ ಒಂದ್ಸಲ. ಈಷ್ಟು ದಿನ ಅಂತೂ ಬಂದಿಲ್ಲ, ಈಗಾರ ಬರಲಿ ಒಂದಿಟ್ಟು. ಮಗಳು ಮಾರಿ ನೋಡ್ಕೊಂಡು ಹೋಗಲಿ. ಯಾಕಂದ್ರೆ ಇಲ್ಲ ಈಗ ಈಕಿಗೆ ಹತ್ರ ಕಳ್ಸೋಕೆ ಆಗೋದಿಲ್ಲ, ಮತ್ತು ನಾವು ಕುಬ್ಸ ಪಿಗ್ಸ ಎಲ್ಲ ಮಾಡುತ್ತಾನ. ಅದಕ್ಕೆ ಏನಂದ್ರೆ ಅವ್ರಿಗೆ ಒಂದಿಟ್ಟು ಬಂದು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಲಕ್ಕೆ ಬೇಕಾದ್ರೆ ಕಳಿಸ್ರಿ. ತಗೋರೈತಿ, ನಾನು ಅದ ವಿಚಾರ ಮಾಡಿದ್ದೇನೆ ರೀ. ಪಾಪ ಈಷ್ಟು ದಿನ ಅದು ನಮ್ಮ ಮುಂದೆ ಏನೂ ಹೇಳ್ಕೊಂಡಿಲ್ಲ. ಮತ್ತು ಇವಾಗ ಹೊಟ್ಲಾದ್ಮೇಲೆ ಮತ್ತು ಎಲ್ಲರಿಗೂ ಅವ್ರು ಅವು ನೋಡ್ಬೇಕು ಅನ್ಸುದ. ನೋಡೋಣಂತ್ರಿ, ಫೋನ್ ಮಾಡ್ತೀನಿ, ನಾನು ಫೋನ್ ಮಾಡ್ಕೆ ಕರಿತೀನಿ, ಬಂದು ಹೋಗ್ರಿ ಒಂದು 4 ದಿನ ಅಂತ ಹೇಳ್ತೀನಿ. ಮತ್ತು ತಗೋ ಅಟ್ಟ ಮಾಡಿ ಹೋಗಿ ಆಕೆಗೆ ಒಂದಿಟ್ಟು ಬಿಸಿ ಅನ್ನ ಮಾಡ್ಕೆ ಕೊಡು, ಉಣ್ಲಿ ಪಾಪ. ತೋರಿತಿ ಯಾಕಲ್ಲ ತೋರಿ. ಯಪ್ಪ ಮಲ್ಲಯ್ಯ, ಅಲ್ಲ ಯಪ್ಪ ಎಷ್ಟು ಜಲ್ದಿ ಹೊರ ಕೊಟ್ಟೆಯಪ್ಪ ನೀನು. ಅದಕ್ಕೆ ಅಂತಾರೆ ನಿಂದು ಸತ್ಯ ಅಂತ ಹೇಳಿ. ನೀನು ಗುಡಿಗೆ ಬಂದಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ ನೋಡಪ್ಪ ಯಪ್ಪ. ಆತಪ್ಪ ಯಪ್ಪ ತಂದೆ, ಎಲ್ಲ ಚಲೋ ಆರಾಮಾಗಿ ಆಲಿ. ನಾ ಹೆಂಗೆ ಹರಕೆ ಹೊದ್ಕೊಂಡಿವ ಹಂಗೆ ಹರಕೆ ತೀರಿಸ್ತೀವಪ್ಪ ಯಪ್ಪ.